ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸದಾ ಯೋಗಿನೇ ನಮಃ. ಓಂ ನೃಪತಿರ್ವಜ್ರಬಾಹುಃ ಸಂಗೇ ಸಮತ್ಸು ತುರ್ವಣಿಃ ಪ್ರತನ್ಯೂನ್ ಆನಜಿಂದ್ರೋ ಹರಿಭಿರ್ಯಾತ್ವಚ್ಛ ಪ್ರವಾಚೀನೋ ವಸೇ ರಾಧಸೇ ಚ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 429ನೆಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 170ನೆಯ ನಾಮ ಸದಾಯೋಗಿ ಎನ್ನುವಂಥದ್ದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ, ಇದಿಷ್ಟನ್ನು ನಾವೀಗ ಶ್ರವಣ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಸದಾಯೋಗಿ ಅನ್ನುವಂಥ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಒಂದು ಬಾರಿ ಅವಲೋಕಿಸಬೇಕು. ಸತಾಂ ಅಂದ್ರೆ ಸಜ್ಜನರ ಯೋಗ, ಅಂದರೆ ಅವರ ಅಭೀಷ್ಟ ಪ್ರಾಪ್ತಿ, ಅದನ್ನು ಮಾಡುವವನು. ಆ ಕಾರಣಕ್ಕಾಗಿ ಆತ ಸದಾಯೋಗಿ. ಮತ್ತೆ ಯಾವಾಗಲೂ ಯೋಗ, ಶತ್ರುಗಳ ಜೊತೆಗೆ ಯುದ್ಧದ ದುಷ್ಟಶಕ್ತಿಗಳ ಎದುರಾಗಿ ಒಂದು ಹೋರಾಟದ ಪ್ರಯತ್ನ ಅವನಿದ್ದೇ ಇರ್ತದೆ. ಅದಕ್ಕಾಗಿ ಆತನನ್ನ ಸದಾಯೋಗಿ ಅಂತ ವರ್ಣಿಸ್ತಾರೆ. ಇದಲ್ಲದೆ ಸದಾಯೋಗಿ ಅಂತ ಅನ್ನೋದಕ್ಕೆ ಇನ್ನೂ ಅನೇಕ ಅರ್ಥಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಸರ್ವ ಉಪಾಯಗಳನ್ನು ಬಲ್ಲವನು, ಯೋಗ ಅಂದ್ರೆ ಉಪಾಯ, ಅದನ್ನು ಬಲ್ಲವನು. ಸರ್ವ ಸಾಮರ್ಥ್ಯಗಳನ್ನ ಹೊಂದಿದವನು ಕೂಡ. ಯೋಗ ಅಂದ್ರೆ ಶಕ್ತಿಯೂ ಹೌದು. ಯಾರು ಸದಾ ಭಕ್ತಿ ಯೋಗವನ್ನು ಅಳವಡಿಸಿಕೊಂಡಿರ್ತಾರೆ, ಮತ್ತೆ ಜ್ಞಾನ ಯೋಗವನ್ನು ಅಳವಡಿಸಿಕೊಂಡಿದ್ದಾರೆ, ಹಾಗೆ ಕರ್ಮಯೋಗವನ್ನು ಅಳವಡಿಸಿಕೊಂಡಿದ್ದವರಿದ್ದಾರೆ, ದೇವತೆಗಳು, ಋಷಿಗಳು ಮತ್ತೆ ಮನುಷ್ಯರು, ಅವರೆಲ್ಲರಿಗೂ ಕೂಡ ಈತ ಬಂಧು. ಅವರನ್ನ ತನ್ನವನು ಅಂತ ಸ್ವೀಕಾರ ಮಾಡುವವನು. ಹೀಗೆ ಆ ದೃಷ್ಟಿಯಿಂದಲೂ ಕೂಡ ಅವನು ಸದಾಯೋಗಿ ಅಂತ ವರ್ಣಿತ ಆಗಿದ್ದಾನೆ ಶಾಸ್ತ್ರದಲ್ಲಿ. ಇನ್ನು ಈ ಮೂಲ ಬೃಹತಿ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಈಗಾಗಲೇ ನಾವು ನೋಡ್ತಾ ಇರುವಂತೆ ವಾಮದೇವ ಗೌತಮರು ಕಂಡುಕೊಂಡಿರುವಂತಹ ಋಗ್ವೇದದ 4ನೇ ಮಂಡಲದ 20ನೇ ಸೂಕ್ತದಲ್ಲಿ ಮೊದಲನೇ ಮಂತ್ರ, ಆನ ಇಂದ್ರೋ ದೂರಾದಾನ ಅಭಿಷ್ಟಿಕೃತ ಅವಸೇ ಯಾಸದುಗ್ರಹ ಓಜಿಷ್ಠೇಭಿ ನೃಪತಿರ್ ವಜ್ರಬಾಹು ಸಂಗೇ ಸಮತ್ಸು ತುರ್ವಣಿ ಪ್ರತನ್ಯೂನ್ ಅಂತ 1ನೇ ಮಂತ್ರ. ಅದರಲ್ಲಿ ಓಜಿಷ್ಠೇಭಿ ಅನ್ನುವವರೆಗೂ ಕೂಡ ಸಾಯಣಾಚಾರ್ಯ ಏನು ಅರ್ಥ ಬರ್ತಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಿ ಮುಗಿಸೇ ಇದ್ದೇವೆ. ಅದ್ರ ಮುಂದೆ ನೃಪತಿರ್ ವಜ್ರಬಾಹು ಸಂಗೇ ಸಮತ್ಸು ತುರ್ವಣಿಹಿ ಅನ್ನೋದಕ್ಕೆಲ್ಲ ಸಾಯಣಾಚಾರ್ಯ ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಸಮತ್ಸು ಅಂದ್ರೆ ಸಂಗ್ರಾಮೇಶು, ಯುದ್ಧಗಳಲ್ಲಿ, ದುಷ್ಟಶಕ್ತಿಗಳನ್ನು ಎದುರಿಸಿ ಮಾಡುವಂತಹ ಯುದ್ಧದಲ್ಲಿ. ಸಂಘ ಅಂದ್ರೆ ಆ ಯುದ್ಧದಲ್ಲಿ ಶತ್ರುಗಳ ಜೊತೆಗೆ ಸಮಾಗಮವಾದಾಗ, ಮುಖಾಮುಖಿ ಆದಾಗ ಅಂತ ಅದರ ತಾತ್ಪರ್ಯ. ಅವನು ಈ ಪೃತನ್ಯು ಅಂದ್ರೆ ಶತ್ರುಗಳ ಸೈನ್ಯಗಳನ್ನ ಎದುರಿಸಿ, ತುರ್ವಣಿಹಿ ಅವುಗಳನ್ನು ಹಿಂಸಿಸುವುದಕ್ಕಾಗಿ, ಅವುಗಳನ್ನು ಸದೆ ಬಡಿಯುವುದಕ್ಕಾಗಿ, ವಜ್ರಬಾಹು ವಜ್ರವನ್ನು ಕೈಯಲ್ಲಿ ಹಿಡಿದು, ನೃಪತಿ ಎಲ್ಲ ತನ್ನನ್ನು ನಂಬಿದಂತಹ ಭಕ್ತರ ಪಾಲಕನಾಗಿ ಅವರಿಗೆ ಇಂದ್ರ ಮಳೆ ಬರೆಸ್ತಾನೆ ಅಂತ ಸಾಯಣಾಚಾರ್ಯರ ವರ್ಣನೆ. ಓಜಿಷ್ಠೇಭಿ
ತನ್ನ ಆ ಇಂದ್ರನ ಅನುಯಾಯಿಗಳಾದಂತಹ ಮಹಾಪರಾಕ್ರಮಿಗಳಾದಂತಹ ಮರುತ್ತು ದೇವತೆಗಳೇನಿದ್ದಾರೆ ಅವರ ಜೊತೆಗೂಡಿ ಅವನು ಬರಬೇಕು ಅಂತ ತಾತ್ಪರ್ಯ. ಮುಂದೆ ಆನ ಇಂದ್ರೋ ಹರಿಭಿರ್ಯಾತ್ವಚ್ಛ ಅರ್ವಾಚೀನೋ ಅವಸೆ ರಾಧಸೇಚ ಅಂತ 2ನೇ ಮಂತ್ರ. ಅದರ ಪೂರ್ವಾರ್ಧವನ್ನು ಕೂಡ ಈಗ ನೋಡಬೇಕು. ಅದು ಬೃಹತಿ ಮಂತ್ರದಲ್ಲಿ ಸೇರಿದೆ. ಅರ್ವಾಚೀನ ಅಂದ್ರೆ ನಮಗೆ ಅಭಿಮುಖನಾಗಿ ಈ ಭಗವಂತ ಬರ್ತಾನೆ. ಅವಸೆ ನಮ್ಮ ರಕ್ಷಣೆಗಾಗಿ, ರಾಧಸೆ ನಮ್ಮ ಧನಾದಿ ಸಿದ್ಧಿಗಾಗಿ, ಅಚ್ಛ ಅಂದ್ರೆ ನಮ್ಮನ್ನ ಎದುರು ಮಾಡಿಕೊಂಡು ನಮಗೆ ಎದುರಾಗಿ ಅವನು ಹರಿಬಿಹಿ ಕುದುರೆಗಳನ್ನ ಏರಿ ಆಯಾತು ಬರಲಿ ಅಂತ ಅದರ ತಾತ್ಪರ್ಯ. ಇದಿಷ್ಟು ಸಾಯಣಾಚಾರ್ಯರು ವರ್ಣನೆ ಮಾಡಿದಂಥ ಅರ್ಥ. ಮುಂದೆ ಭಗವಂತಾಚಾರ್ಯರು ಇದೇ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಸದಾಯೋಗಿ ಅನ್ನುವಲ್ಲಿ ಸತಾಂ ಸಜ್ಜನರ ಭಕ್ತರ ಯೋಗ ಅಂದ್ರೆ ಅವರ ಅಭೀಷ್ಟ ದಾನ ಅದನ್ನು ಮಾಡುವವನು. ದತ್ತಸ್ತು ಅಯೋಗಾದಥ ಯೋಗನಾಥ ಅಂತ ಭಾಗವತದ ನಾರಾಯಣ ವರ್ಗದಲ್ಲಿ ಉಲ್ಲೇಖ ಇದೆ. ಇವರಿಗೇನು ಅಯೋಗ ಇದೆ, ಸಜ್ಜನರಿಗೆ ಏನಾದರೂ ಯಾವುದಾದ್ರೂ ದೊರಕುವಂಥ ಯೋಗವನ್ನ ಮಾಡಿಕೊಡ್ತಾನೆ, ಸಾಧ್ಯ ಮಾಡಿಕೊಡ್ತಾನೆ. ಯಾವುದಾದ್ರೂ ದೊರಕುವ ಯೋಗ ಇಲ್ಲದೆ ಹೋದ್ರೆ ಅಸಾಧ್ಯವಾದ್ದನ್ನು ಇವನು ಸಾಧ್ಯ ಮಾಡಿಕೊಡ್ತಾನೆ. ಅದಕ್ಕಾಗಿ ಆತ ಸದಾ ಯೋಗಿ. ಮತ್ತೆ ಶತ್ರುಗಳ ಜೊತೆಗೆ ಅವನದು ಯಾವತ್ತೂ ಕೂಡ ಯೋಗ, ಆ ಶತ್ರುಗಳನ್ನು ಎದುರಿಸಿ ಆತ ಮಾಡುವಂತಹ ಹೋರಾಟ ನಿತ್ಯ ನಡೆದೇ ಇರ್ತದೆ. ದುಷ್ಟಶಕ್ತಿಗಳನ್ನು ಎದುರಿಸಲಿಕ್ಕೆ ಆತ ಯಾವತ್ತೂ ಕೂಡ ಸಿದ್ಧನಾಗಿರ್ತಾನೆ ಅಂತ ಅದರ ಅರ್ಥ. ಈ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಸದಾಯೋಗಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಭಿಷ್ಟಿಕೃದ್ ಅವಸೇ ಯಾಸದುಗ್ರಹ ಓಜಿಷ್ಠೇವಿರ್ ನೃಪತಿರ್ ವಜ್ರಬಾಹು ಸಂಗೇ ಸಮತ್ಸು ತುರ್ವಣಿ ಪ್ರತನ್ಯೂನ್ ಆನ ಇಂದ್ರಹ ಅಂತ ಮಂತ್ರ. ಯಾಗಲೇ ನಾವು ನೋಡಿರುವಂತೆ ಭಗವಂತಾಚಾರ್ಯರ ಈ ಮಂತ್ರ ಮತ್ತೆ ರಘುನಾಥ ಸ್ವಾಮಿಗಳ ಮಂತ್ರ ಅವೆರಡು ಬೇರೆ ಬೇರೆ ಇವೆ. ಈ ಬೃಹತಿ ಮಂತ್ರಗಳು ರಘುನಾಥ ಸ್ವಾಮಿಗಳು ಯಾವ ರೀತಿಯಾಗಿ ಮಂತ್ರವನ್ನ ತೋರಿಸ್ತಾರೆ ನಮಗೆ, ಅದಕ್ಕನುಸಾರವಾಗಿ ನಾವು ಅರ್ಥಗಳನ್ನ ಇನ್ನು ಮುಂದೆ ನೋಡೋರಿದ್ದೇವೆ. ಈ ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವೀಗ ನೋಡಬೇಕು. ವಜ್ರಬಾಹು ನೃಪತಿರ್ ವಜ್ರಬಾಹು ಸಂಗೇ ಸಮತ್ಸು. ಸಮತ್ಸು ಅಂದ್ರೆ ಯುದ್ಧದಲ್ಲಿ. ಅದೇ ಅರ್ಥವನ್ನೇ ಭಗವಂತಾಚಾರ್ಯರು ಕೂಡ ವರ್ಣನೆ ಮಾಡ್ತಾರೆ. ನಮ್ಮ ರಕ್ಷಣೆಗಾಗಿ ಅವನು ಆಯಾಸತ್, ಈ ಭಗವಂತ ಬರಬೇಕು. ಸಂಗೆ ಅಂದ್ರೆ ಸ್ನೇಹ ಅಂತ ಅರ್ಥವನ್ನ ಹೇಳ್ತಾರೆ ಅವರು. ಸಜ್ಜನರ ಸಂಘ, ದುರ್ಜನರ ಮುಖಾಮುಖಿ, ಈ ಅರ್ಥ ಅವರಿಗೆ ಅಭಿಪ್ರೇತ ಇದ್ದಂತೆ ಕಾಣಿಸ್ತದೆ. ಅಥವಾ ಸಂಗೆ ಅಂದ್ರೆ ಮಹಾತ್ಮ್ಯ ಜ್ಞಾನಪೂರ್ವಕ ಸ್ನೇಹ ಲಕ್ಷಣ ಭಕ್ತಿಷು. ಭಗವಂತರ ಮಹಾತ್ಮ್ಯವನ್ನು ತಿಳಿದು ಅವನಲ್ಲಿ ನಾವೇನು ಸ್ನೇಹ ಮಾಡ್ತೀವಿ ಅದನ್ನೇ ಭಕ್ತಿ ಅಂತಾರೆ. ಆ ಭಕ್ತಿಯನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಈ ಸಾಧಕನಾದವನು ಏನು ಉಪಾಸನಾದಿಗಳನ್ನು ಮಾಡಬೇಕು ಅದೆಲ್ಲವನ್ನೂ ಆತ ನಮಗೆ ತಿಳಿಸಿಕೊಡ್ತಾನೆ. ಭಗವಂತ ಮಾಡಿ ನಮ್ಮನ್ನ ಸನ್ಮಾರ್ಗದಲ್ಲಿ ಮುನ್ನಡೆಸ್ತಾನೆ. ತಾನೇ ಉತ್ಪಾದ್ಯ, ಅದನ್ನೆಲ್ಲ ನಮಗೆ ಮಾಡಿಕೊಡ್ತಾನೆ ಭಗವಂತ ಅಂತ ಅದರ ಅರ್ಥ. ಅಜ್ಞಾನಾದಿ ಶತ್ರುಗಳೇನಿವೆ ಅವುಗಳನ್ನು ನಾಶಪಡಿಸಲಿಕ್ಕಾಗಿ ಆಜಗಾಮ, ಆ ಭಗವಂತ ಬರ್ತಾನೆ ಅಂತ ಅದರ ಅರ್ಥ. ಮುಂದೆ ಆನ ಇಂದ್ರೋ ಹರಿಭಿರಿಯಾತ್ವಚ್ಛ ಅದರ ಅರ್ಥ. ಅವಸೇಂದ್ರ ರಕ್ಷಣಾಯ, ರಾಧಸೇಂದ್ರ ಸಿದ್ಧಿಗಾಗಿ, ಹರಿವಿಹಿ ಅಶ್ವೈಹಿ ಕುದುರೆಗಳನ್ನು ಏರಿ ಅವನು ಬರ್ತಾನೆ. ತದ್ಯುಕ್ತ ರಥೇನ, ಅಥವಾ ತನ್ನದೇ ಆದಂತಹ ಕ್ರುದ್ಧೋಲ್ಕ ಮೊದಲಾದ ರೂಪಗಳನ್ನ ಅವನು ಮೈದೆಳೆದು ಬರ್ತಾನೆ ಅಂತ ಅರ್ಥ. ಅರ್ವಾಚೀನಃ ಜುಲೋಕಾತ್ ಅರ್ವಾಕ್ ಅಂಚಮಾನಃ, ಮೇಲಿದ್ದಾನೆ ತನ್ನ ಸ್ವರ್ಗಾದಿ ಲೋಕಗಳಲ್ಲಿ, ಅಲ್ಲಿಂದ ಇಳಿದು ಈ ಕಡೆ ಬರ್ತಾನೆ. ಅಚ್ಛ ಆಯಾತು ಅಭ್ಯುಪಗಚ್ಚತು, ನಮ್ಮನ್ನು ಕುರಿತು ಅವನು ಬರಲಿ ಅಂತ ಅದರ ಅರ್ಥ. ಮುಂದೆ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ.
ನೃಪತಿ ಅಂದ್ರೆ ಎಲ್ಲ ಹಿರಿಯರಾದಂತಹ ದೇವತೆಗಳಿಗೂ ಇವನು ಪತಿ, ಈ ಭಗವಂತ. ವಜ್ರಬಾಹು ಇಂದ್ರ, ಆ ಇಂದ್ರನಲ್ಲಿ ಅಂತರ್ಗತನಾದ ಭಗವಂತ ಅಂತ ರಘುನಾಥ ಸ್ವಾಮಿಗಳ ಅಭಿಪ್ರಾಯ ಕಾಣಿಸ್ತದೆ. ಸಮತ್ಸು ಅಂದ್ರೆ ಯುದ್ಧಗಳಲ್ಲಿ, ಸಂಗೆ ಶತ್ರುಗಳ ಜೊತೆಗೆ ಮುಖಾಮುಖಿ ಆದಾಗ, ತುರ್ವಣಿಹಿ ಅಂದ್ರೆ ತ್ವರಾವಾನ್ ಅವಸರದಿಂದ, ದುಷ್ಟಶಕ್ತಿಗಳನ್ನು ಎದುರಿಸಲಿಕ್ಕೆ ಅವನು ಯಾವತ್ತೂ ಕೂಡ ವಿಳಂಬ ಮಾಡೋದಿಲ್ಲ. ನಹ ಪೃತನ್ಯೂನ್, ನಮ್ಮ ಶತ್ರುಗಳೇನಿದ್ದಾರೆ ಯೋಧರು, ಅವರನ್ನ ಎದುರಿಸಿ, ಹರಿಬಿಹಿ ಅಶ್ವೈಹಿ, ಕುದುರೆಗಳನ್ನು ಏರಿ, ಅವಸೆ ನಮ್ಮ ರಕ್ಷಣೆಗಾಗಿ ಮತ್ತು ನಮ್ಮ ಸಿದ್ಧಿಗಾಗಿ, ಅರ್ವಾಚೀನಃ ದಿವಹ ಅರ್ವಾಕ್, ಸ್ವರ್ಗದಿಂದ ಇಳಿದು ಆತ ಬರಲಿ, ಆ ಸಮ್ಯಕ್ ಯಾತು ಅಂತ ಅದರ ಅಭಿಪ್ರಾಯ. ಸದಾ ಯೋಗ ಅಂದ್ರೆ ಸದಾ ಯಾವತ್ತು ಯೋಗ, ಶತ್ರುಗಳ ಜೊತೆಗೆ ದುಷ್ಟಶಕ್ತಿಗಳ ಜೊತೆಗೆ ಯೋಗ. ನಮ್ಮನ್ನ ಅವನ ಭಕ್ತರೇನಿದ್ದಾರೆ, ಆ ಭಕ್ತರ ಶತ್ರುಗಳೇನಿದ್ದಾರೆ ಅವರ ಜೊತೆಗೆ ಯೋಗ, ಸಂಯೋಗ, ಯುದ್ಧದ ಉದ್ಯಮ ಅಂತ ಹೀಗೆ ಅರ್ಥವನ್ನ ರಘುನಾಥ ಸ್ವಾಮಿಗಳು ಬರೀತಾರೆ. ಈ ಸದಾಯೋಗ ಅನ್ನುವ ಶಬ್ದದಿಂದ ನಾವು ಈ ಅರ್ಥವನ್ನೇನು ರಘುನಾಥ ಸ್ವಾಮಿಗಳು ಹೇಳಿದ್ದನ್ನು ಕೇಳಿದ್ದೀವಿ. ಅದು ಸಂಗೆ ಸಮತ್ಸು, ಸಮತ್ಸು ಯುದ್ಧಗಳಲ್ಲಿ ಸಂಗೆ ಶತ್ರುಗಳ ಜೊತೆಗೆ ಮುಖಾಮುಖಿಯಾದಾಗ ಅಂತ ಬೃಹತಿ ಮಂತ್ರದಲ್ಲಿ ಬಂದಿದೆ. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವನ್ನ ನಾವು ನೋಡಿದ್ದಾಯ್ತು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ನೋಡೋಣ. ಸಂಗೆ ಸಮತ್ಸು ಇತ್ಯಾದಿ ಶಬ್ದಗಳಿಗೆ ಈ ಎಲ್ಲ ಹಿರಿಯ ವ್ಯಾಖ್ಯಾನಕಾರರು ಏನು ಅರ್ಥ ಮಾಡಿದ್ದಾರೆ ಅದನ್ನೇ ನಾನು ಕೂಡ ತಗೊಂಡಿದ್ದೇನೆ. ವಜ್ರಬಾಹು ಅಂದ್ರೆ ಜ್ಞಾನಾನಂದಾತ್ಮಕವಾದ ಬಾಹು ಉಳ್ಳವನು. ಕೇವಲ ಬಾಹು ಅಲ್ಲ, ಅವನ ಸಕಲ ಶರೀರವೂ ಕೂಡ ಜ್ಞಾನಾನಂದಾತ್ಮಕವಾದ ಬಾಹುವೆ, ಸಕಲ ಶರೀರವೂ ಕೂಡ ಜ್ಞಾನಾನಂದಾತ್ಮಕವಾದದ್ದೇ. ನೃಪತಿ ಅಂದ್ರೆ ಲಕ್ಷ್ಮೀಪತಿ ಅಂತ ಅರ್ಥ ಬರೆದಿದ್ದೀನಿ, ಅದನ್ನ ಮುಂದೆ ಹೇಗೆ ಅರ್ಥ ಅಂತ ಅನ್ನೋದನ್ನು ಹೇಳ್ತೇನೆ. ಅಂಥ ಈ ಭಗವಂತ ಸಮತ್ಸು ಅಂದ್ರೆ ಯುದ್ಧಗಳಲ್ಲಿ, ದುಷ್ಟಶಕ್ತಿಗಳನ್ನು ಎದುರಿಸಿ ನಾವು ಮಾಡುವ ಯುದ್ಧಗಳಲ್ಲಿ, ಶತ್ರುಭಿ ಸಂಗೇ ಸತಿ, ಶತ್ರುಗಳ ಜೊತೆಗೆ ಮುಖಾಮುಖಿಯಾದಾಗ, ಪೃತನ್ಯೂನ್ ಶತ್ರುಗಳನ್ನು ಎದುರಿಸಿ, ಶತ್ರುಗಳಿಗೆ ಅಭಿಮುಖನಾಗಿ, ಅರ್ವಾಚೀನ ಅಂದ್ರೆ ಅಭಿಮುಖನಾಗಿ, ತುರ್ವಣಿ ಸ್ವರಾವಾನ್ ಅವಸರವುಳ್ಳವನಾಗಿ, ನಹ ಅಸ್ಮಾಕಂ ನಮ್ಮ ರಕ್ಷಣೆಗಾಗಿ, ಮತ್ತೆ ರಾಧಸೆ ಸಿದ್ಧಿಗಾಗಿ, ನಮ್ಮನ್ನು ರಕ್ಷಿಸಿ ಮೋಕ್ಷ ಅನ್ನುವ ಸಿದ್ಧಿಯನ್ನು ಅವನು ಕೊಡಬೇಕು. ಅಜ್ಞಾನ ಅಹಂಕಾರ ಮೊದಲಾದ ದೋಷಗಳು ನಮಗೆ ಯಾವತ್ತೂ ಕೂಡ ಬಾಧೆ ಕೊಡ್ತಾ ಇವೆ. ಅವೆಲ್ಲ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಮೊದಲಾದ ದೋಷಗಳನ್ನೆಲ್ಲ ಪರಿಹರಿಸಿ ಅವನು ನಮಗೆ ಶುದ್ಧವಾದ ತತ್ವಜ್ಞಾನವನ್ನು ಕೊಟ್ಟು ಮೋಕ್ಷ ಸಿದ್ಧಿಯನ್ನು ಕೊಡಬೇಕು ಅಂತ ಅದರ ತಾತ್ಪರ್ಯ. ಹರಿವಿಹಿ ಅಶ್ವರೂಪೈಹಿ ಇಂದ್ರಿಯಾಭಿಮಾನಿ ಸೂರ್ಯಚಂದ್ರಾದಿ ದಂಪತಿ ದೇವೈಹಿ. ಅವನು ಬರುವಾಗ ಅವನು ಮಾತ್ರ ಬರೋದಲ್ಲ, ಅವರೆಲ್ಲ ಆ ಇಂದ್ರಿಯಾಭಿಮಾನಿಗಳಾದಂತಹ ಸೂರ್ಯ ಸಂಧ್ಯಾ ದಂಪತಿಗಳು, ಅವರು ಚಕ್ಷುರಿಂದ್ರಿಯದ ಅಭಿಮಾನಿಗಳು, ಮತ್ತೆ ಶ್ರೋತ್ರಿಯೇಂದ್ರಿಯದ ಅಭಿಮಾನಿ ಚಂದ್ರ, ರೋಹಿಣಿ, ಇವರೆಲ್ಲರೂ ದೇವ ದಂಪತಿಗಳು. ಅವರೆಲ್ಲ ಕುದುರೆ ರೂಪದಿಂದ ಈ ಭಗವಂತನ ರಥದಲ್ಲಿದ್ದಾರೆ ವೈಕುಂಠ ಲೋಕದಲ್ಲಿ. ಹಾಗಲ್ಲದೆ ನಮ್ಮ ದೇಹವೂ ಕೂಡ ಆ ಭಗವಂತನ ಒಂದು ರಥವೇ. ಅಲ್ಲಿ ಈ ದೇವತೆಗಳು ಕೂಡ ಇದ್ದಾರೆ. ಅಚ್ಛ ಅಂದ್ರೆ ಸಮೀಚೀನತೆಯ ಆಯಾತು, ಚೆನ್ನಾಗಿ ಅವನು ಬರಲಿ ಅಂತ ಅದರ ಅರ್ಥ. ಲಘು ಬಗೆಯಿಂದ ಬರಲಿ, ಅವನು ಬರುವ ಸೊಬಗನ್ನು ನಾವು ನೋಡುವಂತಾಗಲಿ ಅಂತ ತಾತ್ಪರ್ಯ. ವಜ್ರಬಾಹು ಅಂತಿದೆ. ವಜ್ರಬಾಹು ಅಂದ್ರೆ ಜ್ಞಾನಾನಂದಾತ್ಮಕವಾದ ದೇಹ. ಇದು ಋಗ್ಭಾಷ್ಯದಲ್ಲಿ ಸ್ಪಷ್ಟ ಇದೆ, ಹಿಂದೆ ನಾವು ಅನೇಕ ಬಾರಿ ನೋಡಿದ್ದೇವೆ. ಮತ್ತೆ ನೃಪತಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥವನ್ನು ನಾನು ಮಾಡ್ಕೊಂಡಿದ್ದೇನೆ. ನನಗೆ ಎಲ್ಲಿ ಸಾಧ್ಯವೋ ಅಲ್ಲಿ ಲಕ್ಷ್ಮೀ ರಮಣತ್ವದ ಉಪಾಸನೆ ಮಾಡುವುದು ಒಂದು ಅಭ್ಯಾಸ, ಅದಕ್ಕಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಎಲ್ಲರಿಗೂ ಅವನು ಪತಿಯೇ, ಲಕ್ಷ್ಮೀದೇವಿಗೂ ಮುಖ್ಯವಾಗಿ ಪತಿ, ಅವಳಿಗೆ ರಮಣನೇ ಆಗಿದ್ದಾನೆ. ಲಕ್ಷ್ಮೀದೇವಿ ನಾ ಅಂದ್ರೆ ಲಕ್ಷ್ಮೀದೇವಿ. ಯಾಕೆಂದ್ರೆ ಎಲ್ಲಾ ಜೀವರನ್ನು ಪರಮಪದಕ್ಕೆ ಮುಕ್ತಿಗೆ ಕರೆದುಕೊಂಡು ಹೋಗುವವಳೆ ಆ ನಾ ಅಂದ್ರೆ ಲಕ್ಷ್ಮೀದೇವಿ. ನಯತೀತಿ ನಾ, ಅಥವಾ ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ವೇದ ಏನಿದೆ, ಆ ವೇದವೇ ನಾ. ಆ ವೇದ ಯಾಕೆ ನಾ ಅಂದ್ರೆ
ಈ ಜ್ಞಾನಿಗಳು ಆ ವೇದವನ್ನ ಪರಮಾತ್ಮನ ಕಡೆಗೆ ತಗೊಂಡು ಹೋಗ್ತಾರೆ. ಪರಮಾತ್ಮನಿಗೆ ಆ ವೇದ ಹೇಗೆ ವಾಚಕ ಅನ್ನೋದನ್ನು ಅವರು ಪ್ರತಿಪಾದಿಸಿ ತೋರಿಸ್ತಾರೆ. ನಿಯತೆ ಇತಿ ನಾ ವೇದ, ಆ ವೇದದ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯು ಕೂಡ ನಾ. ಆದ್ರಿಂದ ಅಂಥ ಲಕ್ಷ್ಮೀದೇವಿಗೆ ನುಹು, ಅದು ನಾ ಶಬ್ದದ ಷಷ್ಠಿ ವಿಭಕ್ತಿ ಏಕವಚನ, ಅವಳ ಪತಿ ಈ ಲಕ್ಷ್ಮೀರಮಣ ಈ ಭಗವಂತ ಅಂತ ಅದರ ಅರ್ಥ. ಭಾಗವತದಲ್ಲಿ ವೇದಾರ್ಥೋ ನಿಯತೇಹಿ ಐಹಿ ಅಂತ ನಿಯತೆ ಅಂತ ಧಾತುವನ್ನು ಪ್ರಯೋಗ ಮಾಡ್ತಾರೆ. ನಿಯತೆ ತೆಗೆದುಕೊಂಡು ಹೋಗುವುದು ಅಂದ್ರೆ ಅದನ್ನು ಪ್ರತಿಪಾದಕ ಅಂತ ತಿಳಿದುಕೊಳ್ಳುವುದು. ಭಗವದ್ಗುಣಾನುಸಾರೇಣ ವೇದಾರ್ಥೋ ನಿಯತೇಹಿ ಐಹಿ ಭಕ್ತಿಯೋಗಾಸ್ತು ತೇ ಜ್ಞೇಯಾ ತಾದೃಶಾಹಿ ಸುರಾಮತಾಹ ಅಂತ ಬಂದಿದೆ. ಇಲ್ಲಿ ಯೋಗ ಅಂತ ಶಬ್ದ ಬಂದಿರೋದ್ರಿಂದ ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗವನ್ನು ಕೂಡ ನಾವು ಚಿಂತಿಸಬೇಕು. ಭಕ್ತಿಯೋಗವನ್ನು ಅವಲಂಬಿಸಿದ ದೇವತೆಗಳು, ಕರ್ಮವನ್ನು ಯೋಗವನ್ನು ಅವಲಂಬಿಸಿದಂತಹ ಮನುಷ್ಯರು, ಹಾಗೆ ಜ್ಞಾನಯೋಗವನ್ನು ಅವಲಂಬಿಸಿದಂತಹ ಮುನಿಗಳು, ಇವರೆಲ್ಲರ ಜೊತೆಗೂ ಗಾಢವಾದ ಸಂಬಂಧ ಇದ್ದವನು, ಅವರೆಲ್ಲರನ್ನೂ ಕೂಡ ಮುಕ್ತಿಗೆ ಕರೆದುಕೊಂಡು ಹೋಗುವವನು ಅಂತ ನಾವಿಲ್ಲಿ ಅನುಸಂಧಾನ ಮಾಡಬೇಕು. ಭಗವದ್ಗುಣಗಳನ್ನ ಮೊದಲೇ ತಿಳಿದಿರ್ತಾರೆ ದೇವತೆಗಳು. ತಿಳಿದು ಅದಕ್ಕನುಸಾರವಾಗಿ, ತಮ್ಮ ಜ್ಞಾನಕ್ಕನುಸಾರವಾಗಿ ವೇದವನ್ನ ಭಗವಂತನಿಗೆ ಹೇಗೆ ಪ್ರತಿಪಾದಕ ಅನ್ನೋದನ್ನ ಅವರು ತಗೊಂಡು ಹೋಗ್ತಾರೆ. ನಿಯತೆಯಿಂದ ತೆಗೆದುಕೊಂಡು ಹೋಗುವುದು ಅಂದ್ರೆ ಪ್ರತಿಪಾದನೆ ಮಾಡುವುದು ಅಂತ ಅರ್ಥ. ತಿಳಿಸುವುದು, ಎಲ್ಲರಿಗೂ ಉಪದೇಶ ಮಾಡುವುದು ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಅದರಿಂದ ನೀ ಧಾತುವಿಗೆ ತಿಳಿದುಕೋ, ಪ್ರತಿಪಾದನೆ ಮಾಡು, ಉಪದೇಶಿಸು ಹೀಗೆಲ್ಲ ಅರ್ಥ ಇದೆ. ಅದು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟ ಇದೆ. ಆದ್ರಿಂದಲೇ ನೀಯತೆ, ಜ್ಞಾನಿಗಳಾದಂತಹ ದೇವತೆಗಳು, ಋಷಿಗಳು ಮೊದಲಾದವರಿಂದ ಈ ವೇದ, ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ವೇದ ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗಲ್ಪಡ್ತದೆ. ಆದ್ರಿಂದ ಆ ನಾ ಅಂದ್ರೆ ವೇದ ಮತ್ತು ವೇದಾಭಿಮಾನಿಯಾದ ಲಕ್ಷ್ಮೀದೇವಿ, ಅವಳ ಪತಿಯೇ ಈ ನೃಪತಿ ಅಂತ ನನ್ನ ಅರ್ಥ. ಇದು ಅಲ್ಲಿ ನಾನು ಮಾಡಿಕೊಂಡಿರುವಂತಹ ಒಂದರ್ಥ. ಭಗವಂತ ಲಕ್ಷ್ಮೀರಮಣ ಅಂತ ಹೇಳಿದ್ರಿಂದ ಅವನು ಆ ಲಕ್ಷ್ಮಿಯನ್ನ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡಿರ್ತಾನೆ. ಅದಕ್ಕಾಗಿ ವಜ್ರಬಾಹು ಅಂತ ತನ್ನ ಬಾಹುವಿನಿಂದ, ಜ್ಞಾನಾನಂದಾತ್ಮಕವಾದ ತನ್ನ ಬಾಹುವಿನಿಂದ ಲಕ್ಷ್ಮೀದೇವಿಯನ್ನ ಆತ ಆಲಿಂಗಿಸಿಕೊಂಡಿರ್ತಾನೆ. ಅವಳು ಕೂಡ ತನ್ನ ಜ್ಞಾನಾನಂದಾತ್ಮಕವಾದ ಬಾಹುವಿನಿಂದ ಆತನನ್ನ ಆಲಿಂಗಿಸಿಕೊಂಡಿರ್ತಾಳೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕಾಗಿ ಬಾಹುವನ್ನಲ್ಲಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಇಲ್ಲದೆ ಹೋದ್ರೆ ದೇಹ ಅಂತ ಹೇಳಬಹುದಿತ್ತು. ಇಲ್ಲಿ ಬಾಹು ಅಂತ ಹೇಳಿದ್ದು ಆ ದಂಪತಿಗಳ ಆ ನಡುವಿನ ಆಲಿಂಗನವನ್ನ ತೋರಿಸಲಿಕ್ಕಾಗಿ. ಈ ಸದಾಯೋಗ ಎಂಬ ಶಬ್ದಕ್ಕೆ ಏನರ್ಥ ಅದನ್ನ ಈಗ ಒಂದು ಬಾರಿ ನೋಡೋಣ. ಸದಾಯೋಗ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಈ ವೇದಾಭಿಮಾನಿ ದೇವತೆಗಳಲ್ಲೂ ಕೂಡ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕುದುರೆಯ ರೂಪದಿಂದ ಆತನ ರಥದಲ್ಲಿ ಇರ್ತಾರೆ ಅಂತ ಬಂತಲ್ಲ, ಅದು ಎಲ್ಲಿದೆ? ದೇಹ ಅನ್ನೋದೊಂದು ದೇವರಥ, ಅದು ಅಶ್ವರೂಪದಲ್ಲಿರುವ ದೇವತೆಗಳಿಂದ ಕೂಡಿದ್ದು ಅಂತ ಐತರೇಯ ಉಪನಿಷತ್ನಲ್ಲಿದೆ. 2ನೇ ಅಧ್ಯಾಯದ 2ನೇ ಆರಣ್ಯಕದ 3ನೇ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ಅದು ಬರ್ತದೆ. ಅಥ ದೇವರಥ ತಸ್ಯ ವಾಗುದ್ಧಿ ಶ್ರೋತ್ರೇ ಪಕ್ಷಸಿ, ಶ್ರೋತ್ರಾಭಿಮಾನಿಗಳಾದ ಚಂದ್ರ ಮತ್ತು ಆತನ ಪತ್ನಿಯರು, ಅದಕ್ಕೆ 2 ಕುದುರೆಗಳು. ಚಕ್ಷುಷಿ ಯುಕ್ತೆ, ಚಕ್ಷುರಿಂದ್ರಿಯದ ಅಭಿಮಾನಿಗಳಾದಂತಹ ಸೂರ್ಯ ಮತ್ತು ಸಂಜ್ಞೆಯರು, ಅವರು ಕೂಡ ಅದರ ಕುದುರೆಗಳು ಅಂತ ಹೀಗೆ ಅದರ ವರ್ಣನ ಇದೆ. ಪಾರ್ವತಿ ದೇವಿ ಅದರ ಹಗ್ಗ, ಆ ರಥಕ್ಕೆ. ಮನಸ್ಸಂಗ್ರಹೀತ ರುದ್ರ ಅದರ ಸಾರಥಿ. ತದಯಂ ಪ್ರಾಣೋದಿ ತಿಷ್ಠತಿ, ಈ ರಥವನ್ನು ಭಗವಂತ ಏರಿರ್ತಾನೆ ಅಂತ ಅಲ್ಲಿ ವರ್ಣನ ಇದೆ. ಅದಕ್ಕಾಗಿ ಇಂದ್ರಿಯಾಭಿಮಾನಿ ದೇವತೆಗಳು ಅಶ್ವರೂಪದಿಂದ ಆ ರಥದಲ್ಲಿ ಬಂದಿರ್ತಾರೆ ಅಂತ ಅದಕ್ಕೆ ನಾನು ಅರ್ಥ ತಗೊಂಡಿದ್ದೇನೆ. ಈಗ ಸದಾ ಯೋಗಿ ಅನ್ನೋ ಶಬ್ದಕ್ಕೆ ಅರ್ಥ ನೋಡೋಣ. ಸಮ್ ಅಂದ್ರೆ ಜ್ಞಾನ, ಆ ಜ್ಞಾನವನ್ನ ದದಾತಿ ಕೊಡುವಂಥವಳು ಸದಾ. ಸದಾ ಅಂದ್ರೆ ಯಾವಾಗಲೂ ಅಂತ ಅರ್ಥ ಇದ್ದೇ ಇದೆ, ಅದಿಲ್ಲ ಅಂತಲ್ಲ. ಅದರ ಜೊತೆಗೆ ನಮಗೆ ಜ್ಞಾನವನ್ನು ಕೊಡುವಂತಹ ಲಕ್ಷ್ಮೀದೇವಿಯನ್ನ ಸದಾ ಅಂತ ಇಲ್ಲಿ ತಗೊಳ್ಳೋಣ. ಅವಳ ಜೊತೆಗಿರುವಂತಹ ಯೋಗ ಸಂಬಂಧ, ಭಗವಂತನಿಗೆ ನಮ್ಮೆಲ್ಲರ ಜೊತೆನೂ ಸಂಬಂಧ ಇದೆ. ನಾವು ಒಂದೇನಾದರೂ ದೇಹವನ್ನು ತಳೆದು, ನಿರುದ್ಧ ದೇಹವನ್ನು ಪಡೆದುಕೊಂಡು, ಭೌತ ದೇಹವನ್ನು ಪಡ್ಕೊಂಡು ಸಾಧನೆ ಮಾರ್ಗದಲ್ಲಿ ಬಂದು ಈ ಕಲ್ಪದಲ್ಲಿ, ದೇವತೆಗಳು ಕೆಲವು ಕಲ್ಪದಲ್ಲಿ ಬಂದವರು. ಅನಾದಿ ಕಾಲದಿಂದಲೂ ಆ ಭಗವಂತನ ಜೊತೆಗೆ ಸಂಬಂಧ ಇರುವಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ಲಕ್ಷ್ಮೀದೇವಿ ಮಾತ್ರ. ಅದಕ್ಕಾಗಿ ಅವಳ ಯೋಗವನ್ನ ನಾವು ಭಗವಂತನಿಗೆ ಚಿಂತನೆ ಮಾಡಬೇಕು.
ಅದು ಕೂಡ ಯೋಗ ಅಂದ್ರೆ ರತಿಯೋಗ ಅಂತ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲೇ ಅದು ಬಂದಿದೆ. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣು ದೂರತಸ್ಥಿತ. ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿ ಭಗವಂತನ ಎದುರುಗಿದ್ದಾಳೆ, ಸ್ವಲ್ಪ ದೂರದಲ್ಲಿ. ಯಜ್ಞಾಖ್ಯಾ ಸೈವ ವಿಷ್ಣುಸ್ತು ಯಾತು ಉರಸ್ಥಲ ಮಾಸ್ಥಿತ. ಯಜ್ಞಾಭಿಮಾನ್ಯ ಅಂತ ಲಕ್ಷ್ಮೀದೇವಿ ಆ ಭಗವಂತನ ಎದೆಯಲ್ಲಿದ್ದಾಳೆ. ಹರಿಣ ರತಿಯೋಗಸ್ಥ ದಕ್ಷಿಣ ಅಂತ ಮುಂದಿನ ಶಬ್ದ. ಭಗವಂತನ ಜೊತೆಗೆ ರತಿ ಸಂಬಂಧದಲ್ಲಿ ದಂಪತಿಗಳ ನಡುವಿನ ಅತ್ಯಂತ ಆತ್ಮೀಯವಾದ ಖಾಸಗಿ ಸಂಬಂಧ. ಆ ಸಂಬಂಧದಲ್ಲಿರುವಂತಹ ಲಕ್ಷ್ಮೀದೇವಿಯನ್ನ ಹರಿಣ ರತಿಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತು ಉತ್ತರೋತ್ತರದ ಸಾಪಿ ವಿಶಿಷ್ಟ ದಕ್ಷಿಣ ಸುಖೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ವೇದಾಭಿಮಾನಿ ಲಕ್ಷ್ಮೀದೇವಿಯ ವೇದಾಭಿಮಾನಿ ರೂಪಕ್ಕಿಂತಲೂ ದಕ್ಷಿಣಾಭಿಮಾನಿ ರೂಪಕ್ಕೆ ಹೆಚ್ಚು ಸುಖ. ದಕ್ಷಿಣಾಭಿಮಾನಿ ರೂಪಕ್ಕಿಂತಲೂ ನಾನು ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಲಕ್ಷ್ಮೀದೇವಿಯ ವೇದಾಭಿಮಾನಿ ರೂಪಕ್ಕಿಂತಲೂ ಯಜ್ಞಾಭಿಮಾನಿಯಾದಂತಹ ರೂಪ ಹೆಚ್ಚು ಸುಖಿ. ಯಜ್ಞಾಭಿಮಾನಿ ರೂಪಕ್ಕಿಂತಲೂ ದಕ್ಷಿಣಾಭಿಮಾನಿ ರೂಪ ಅಂತನ್ನುವುದು ಭಗವಂತನ ಒಂದು ಅರ್ಧ ಭಾಗವೇ ಆಗಿ ಹೋಗಿದೆ. ಅರ್ಧನಾರೀಣರ ರೂಪನಾದ ಭಗವಂತನ ಎಡಭಾಗದಲ್ಲಿ ಅವಳಿದ್ದಾಳೆ, ಬಲಭಾಗದಲ್ಲಿ ಭಗವಂತ ಇದ್ದಾನೆ. ಆದ್ದರಿಂದ ಆ ದಕ್ಷಿಣಾ ರೂಪಕ್ಕೆ ಹೆಚ್ಚು ಸುಖ ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಭಾಗವತ ತಾತ್ಪರ್ಯದಲ್ಲಿ ಅದು ಬಂದಿದೆ. ಅದನ್ನು ರತಿಯೋಗ ಅಂತ ಹೇಳ್ತಾರೆ ಅಲ್ಲಿ. ಆ ರತಿಯೋಗವನ್ನೇ ಇಲ್ಲಿ ಯೋಗ ಅಂತ ನಾವು ಅನುಸಂಧಾನ ಮಾಡ್ಕೋಬಹುದಾಗಿದೆ. ಅಂತಹ ಲಕ್ಷ್ಮೀದೇವಿಯ ಜೊತೆಗೆ ಸದಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯ ಜೊತೆಗೆ ಸದಾ ಯಾವಾಗಲೂ ಯೋಗ ಇರುವಂಥವನು ಈ ಭಗವಂತ ಸದಾ. ಇದು ಸದಾ ಯೋಗ ಶಬ್ದದ ಅರ್ಥ. ಉಳಿದವರೆಲ್ಲ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಇತ್ಯಾದಿಗಳನ್ನು ಅವಲಂಬಿಸಿ ಭಗವಂತನ ಸ್ತುತಿಸುವಂತಹ ಜನ ಏನಿದ್ದಾರೆ, ಬೇರೆ ಬೇರೆ ಸಾಧಕರು, ಅವರೆಲ್ಲರದು ಯೋಗ ಸಂಬಂಧ ಭಗವಂತನಿಗಿದ್ದೇ ಇದೆ. ಆದರೆ ಅವರೆಲ್ಲರೂ ಸಂಸಾರದಲ್ಲಿದ್ದು ಮುಂದೆ ಮುಕ್ತರಾಗಿ ಭಗವಂತನ ಜೊತೆಗಿರ್ತಾರೆ. ಆದರೆ ಅನಾದಿ ಕಾಲದಿಂದಲೂ ಸಂಸಾರಕ್ಕೆ ಎಂದೂ ಇಳಿಯದೆ ಭಗವಂತನ ಜೊತೆಗೆ ಆ ಲಕ್ಷ್ಮೀದೇವಿ ಇರುವುದು, ಅಂತ ಒಂದು ಯೋಗ ಇರುವುದು ಲಕ್ಷ್ಮೀದೇವಿಗೆ ಮಾತ್ರ. ಅದನ್ನೇ ಸದಾಯೋಗಿ ಎಂಬ ಶಬ್ದದಿಂದ ವಿಷ್ಣು ಸಹಸ್ರನಾಮ ಹೇಳಿದ್ದನ್ನೇ ನೃಪತಿ ಎಂಬ ಶಬ್ದದಿಂದ ಈ ಬೃಹತಿ ಮಂತ್ರ ಹೇಳಿದೆ. ನೃಪತಿ ಅಂದ್ರೂ ಲಕ್ಷ್ಮೀ ರಮಣ ಅಂತಾನೆ ಅರ್ಥ. ನೃಪತಿ ವಜ್ರಬಾಹು ಅಂತ ಈ ಎರಡೂ ಶಬ್ದದಿಂದಲೂ ಹೇಳಿದೆ. ವಜ್ರಬಾಹು ಅಂದ್ರೂ ತನ್ನ ಜ್ಞಾನಾನಂದಾತ್ಮಕವಾದ ಬಾಹುವಿನಿಂದ ಅವಳನ್ನ ಆಲಂಗಿಸಿಕೊಂಡಿದ್ದ ಅಂತಾನೆ ಅರ್ಥವನ್ನ ಈಗಾಗಲೇ ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಸದಾಯೋಗಿ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ಹೇಳಬಹುದು. ಸತ್ ಅಂದ್ರೆ ಸಜ್ಜನರು ಅನ್ನೋ ಅರ್ಥವನ್ನ ಈಗಾಗಲೇ ಕೆಲವು ಜ್ಞಾನಿಗಳಲ್ಲಿ ಹೇಳಿದ್ದಾರೆ, ನಾವು ಅದನ್ನೆಲ್ಲ ನೋಡಿದ್ದೇವೆ. ಆ ಸಜ್ಜನರ ಅಂದ್ರೆ ದೇವತೆಗಳು, ಸತಾಂ ಸಜ್ಜನರು, ಆ ದೇವತೆಗಳೇನಿದ್ದಾರೆ, ಸಮಸ್ತ ಗುಣಪೂರ್ಣನಾದಂತಹ ಭಗವಂತನನ್ನು ತಿಳಿಯಬಲ್ಲಂತಹ ಆ ದೇವತೆಗಳು, ಅವರು ಕುದುರೆಯ ರೂಪದಿಂದ ಇವನ ರಥದಲ್ಲಿ ಹೂಡಲ್ಪಟ್ಟಿದ್ದಾರೆ. ಅದು ಸದಾ ಯೋಗ. ಯೋಗ ಅನ್ನೋ ಶಬ್ದಕ್ಕೆ ಕುದುರೆ ಅಥವಾ ಎತ್ತುಗಳನ್ನು ರಥದಲ್ಲಿ ಹೂಡುವುದಕ್ಕೆ, ಗಾಡಿಗೆ ಹೂಡುವುದಕ್ಕೆ ಬಳಸ್ತಾರೆ. ಅಲ್ಲಿ ಆಯೋಗ ಅಶ್ವರೂಪದಿಂದ ಅವರಿಗೆ ಸಂಬಂಧ ಇದೆ, ಈ ಭಗವಂತನ ರಥದ ಸಂಬಂಧ. ಹೀಗೆ ಯಸ್ಯ ಯಾವ ಭಗವಂತನ ರಥಕ್ಕೆ ಸತಾಂ ಸಜ್ಜನರಾದಂತಹ ಭಗವದ್ಭಕ್ತರಾದ ದೇವತೆಗಳ, ಇಂದ್ರಿಯಾಭಿಮಾನಿ ದೇವತೆಗಳ, ಚಂದ್ರ ದಂಪತಿ ಮತ್ತು ಸೂರ್ಯ ದಂಪತಿಗಳ ಸಂಬಂಧ ಇದೆಯೋ, ಮತ್ತು ಇನ್ನೂ ಉಳಿದ ದೇವತೆಗಳು ಕೂಡ ತಚ್ಛಂದನಂ ವಹಂತೇತೆ ದೇವಾ ಭಾರ್ಯಾ ಪುರೋಗಮಾಹ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಮತ್ತೊಂದು ಕಡೆ ಇದೆ. ಆ ಭಗವಂತನ ರಥವನ್ನ ದೇವಾ ಭಾರ್ಯಾ ಸಮನ್ವಿತಾಹ, ತಮ್ಮ ಸಪತ್ನಿಕರಾದಂಥ ಎಲ್ಲ ದೇವತೆಗಳು ಹೊರತಾರೆ ಅಂತ ಐತರೇಯ ಉಪನಿಷತ್ ಭಾಷ್ಯ ವರ್ಣನೆ ಮಾಡ್ತದೆ. ಆದ್ರಿಂದ ಕೇವಲ ಚಂದ್ರ ದಂಪತಿಗಳು, ಸೂರ್ಯ ದಂಪತಿಗಳು ಮಾತ್ರ ಅಲ್ಲ, ಎಲ್ಲರೂ ಕೂಡ ಹೀಗೆ ಆ ಭಗವಂತನ ರಥವನ್ನ ಕೆಲವರು ಕುದುರೆ ರೂಪದಿಂದ ಹೊರಬಹುದು, ಕೆಲವರು ದೇವತೆಯ ರೂಪದಿಂದಲೇ ಹೊರಬಹುದು. ಹೀಗೆ ಆ ಭಗವಂತನ ರಥವನ್ನು ಅವರೆಲ್ಲ ಹೊರತಾರೆ. ಆದ್ರಿಂದ ಇವನು ಸದಾಯೋಗಿ. ಆ ಸಜ್ಜನರಾದ ದೇವತೆಗಳ ಸಂಬಂಧವನ್ನು ತನ್ನ ರಥದಲ್ಲಿ ಪಡೆದವನು. ಯೋಗ ಅಂದ್ರೆ ರಥಕ್ಕೆ ಕುದುರೆಗಳನ್ನ, ಅಶ್ವಗಳನ್ನು ಹೂಡುವುದು. ಅದು ಕನ್ನಡ ಭಾಷೆಯಲ್ಲಿ ಆ ಥರ ನಾವು ತಿಳ್ಕೋಬೇಕದನ್ನು. ಈ ಹರಿವಂಶ ಮೊದಲಾದ ಕಡೆ, ಮಹಾಭಾರತ ಮೊದಲಾದ ಕಡೆ ಚತುರ್ಯುಜಾರಥೇನ
4 ಕುದುರೆಗಳನ್ನು ಹೂಡಿದ ರಥದಿಂದ ಅಂತ ವರ್ಣನೆ ಕಂಡು ಬರ್ತದೆ. ಅನಡುದ್ಯುಕ್ತೇನ ರಥೇನ, ವೃಷಭದಿಂದ ಕೂಡಿದ, ಯುಕ್ತ ಅಂದ್ರೆ ಕೂಡಿದ್ದು, ಅನಡುತ್ ಅಂದ್ರೆ ವೃಷಭ ಅಂತ ಹೀಗೆಲ್ಲ ಭಾಗವತಾದಿಗಳಲ್ಲಿ ಪ್ರಯೋಗ ಇದೆ. ಅದರಿಂದ ಯುಕ್ತ ಶಬ್ದಕ್ಕೆ ಈ ರೀತಿಯಾಗಿ ಹೂಡುವುದು, ಕೂಡು ಅಂತ ಅರ್ಥ ಬರ್ತದೆ. ಕುದುರೆಗಳನ್ನ, ರಥಗಳನ್ನೆಲ್ಲ ಕುದುರೆಗಳನ್ನ, ಅಶ್ವಗಳನ್ನು ಹೂಡುವುದು ಅಂತ. ಅದರಿಂದ ಇಲ್ಲಿ ಸದಾಯೋಗ ಅಂದ್ರೂ ಆ ದೇವತೆಗಳು ಅಶ್ವಾದಿ ರೂಪದಿಂದ ಈತನ ರಥದಲ್ಲಿ ಹೂಡಲ್ಪಟ್ಟಿದ್ದಾರೆ, ಅವರಿಂದ ಕೂಡಿದವನು ಇವನು ಅಂತ ಅರ್ಥ. ಇದು ಒಂದು ಸದಾಯೋಗಿ ಅನ್ನೋ ಶಬ್ದಕ್ಕೆ ಅರ್ಥ. ಈ ಅರ್ಥ ಹರಿಬಿಹಿ ಯಾತು ಅಚ್ಛ ಅಂತಿದೆ. ಹರಿಬಿಹಿ ಕುದುರೆಗಳ ರೂಪದಿಂದ ಕೂಡಿರುವಂತಹ, ಕುದುರೆಗಳ ರೂಪವನ್ನು ತಾಳಿದಂತಹ ಚಂದ್ರ ದಂಪತಿಗಳು ಸೂರ್ಯ ದಂಪತಿಗಳ ಜೊತೆಗೂಡಿ ಅವನು ಬರಲಿ ಅಂತ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮದ ಶಬ್ದಕ್ಕೂ ಈ ರೀತಿಯ ಸಂಬಂಧ ಕಲ್ಪನೆ ಮಾಡಬಹುದು. ಸದಾಯೋಗಿ ಅಂತ ವಿಷ್ಣು ಸಹಸ್ರನಾಮ ಹೇಳಿದ್ದನ್ನೇ ಹರಿಬಿಹಿ, ಹರಿ ಅಂದ್ರೆ ಅಶ್ವರೂಪದಿಂದ ಅಂತ ಹೇಳಿದ್ದನ್ನ ಅದು ವರ್ಣನೆ ಮಾಡಿದೆ. ಇದು 2 ರೀತಿಯಾಗಿ ಈ ಬೃಹತಿ ಮಂತ್ರಕ್ಕೂ ಮತ್ತು ವಿಷ್ಣು ಸಹಸ್ರನಾಮದ ಸದಾಯೋಗಿ ಎಂಬ ಶಬ್ದಕ್ಕೂ ಸಂಬಂಧ. ಮುಂದೆ ಇದರ ಭಾವಾರ್ಥ ನೋಡೋಣ. ಜ್ಞಾನಾನಂದಾತ್ಮಕ ದೇಹವುಳ್ಳ ಲಕ್ಷ್ಮೀರಮಣನಾದ ಪರಮಾತ್ಮ ಈ ಜೀವನವೆಂಬ ಯುದ್ಧದಲ್ಲಿ ನಮಗೆ ದುಷ್ಟಶಕ್ತಿಗಳು ಎದುರಾದಾಗ ಅವುಗಳನ್ನು ಎದುರಿಸಲಿಕ್ಕಾಗಿ ಇಂದ್ರಿಯಾಭಿಮಾನಿ ದೇವತೆಗಳೆಂಬ ಕುದುರೆಗಳನ್ನು ಹೂಡಿದ ದಿವ್ಯ ರಥವನ್ನ ಏರಿ ಬರ್ತಾನೆ. ಅಥವಾ ನಮ್ಮ ದೇಹವೆಂಬ ರಥ, ಈ ರಥದಲ್ಲಿ ಕುಳಿತಾದರೂ ಬರ್ತಾನೆ, ವೇಗವಾಗಿ ಬರಬೇಕು ಅವನು ನಮ್ಮ ಹತ್ರ, ಮತ್ತೆ ನಮಗೆ ರಕ್ಷಣೆಯನ್ನು ಕೊಟ್ಟು ಮೋಕ್ಷ ಸಿದ್ಧಿಯನ್ನು ಕೂಡ ಕೊಡಲಿ ಅಂತ ಅದರ ಒಟ್ಟು ತಾತ್ಪರ್ಯ. ಹೀಗೆ ಆ ಸದಾಯೋಗಿ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ನಾನಾ ಮುಖಗಳನ್ನು ನಾವು ನೋಡಿದ್ವಿ. ಮತ್ತು ಈ ಸದಾಯೋಗಿ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನು ಉಲ್ಲೇಖಗಳಿವೆ, ಅದನ್ನ ಬೇರೆ ಬೇರೆ ಕಡೆ ಸರ್ವಮೂಲಗಳಲ್ಲಿ, ಮಹಾಭಾರತ ಭಾಗವತಾದಿಗಳಲ್ಲಿ ಯಾವ ತರ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಸದಾಯೋಗಿ ಈ ಜೀವರ ಜೊತೆಗೆ ಯಾವಾಗಲೂ ಕೂಡ ಯೋಗವುಳ್ಳವನು ಅಂತ. ಪಾರಾಶರ್ಯಾಯಣ ಶ್ರುತಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಕಂಡದ್ದೊಂದಿದೆ. ನಾನಾಶೀನಂ ವ್ಯಪದಿಶಂತಿ ಪಿತೇತಿ ಪುತ್ರೇತಿ ಭ್ರಾತೇತಿ ಸಖೇತಿ ಚ. ಆ ಭಗವಂತನನ್ನ ತಂದೆ ಎಂಬುದಾಗಿ, ನಮಗೆ ಮಗ ಎಂಬುದಾಗಿ, ಅಥವಾ ನಮಗೆ ಸಹೋದರ ಎಂಬುದಾಗಿ ನಾನಾ ರೀತಿಯಾಗಿ ಶಾಸ್ತ್ರದಲ್ಲಿ ವ್ಯವಹಾರ ಮಾಡ್ತಾರೆ. ಇಷ್ಟೆಲ್ಲಾ ರೀತಿಯಾದ ಸಂಬಂಧ ಇದೆ ನಮಗೆ ಅವನಿಗೆ. ಒಂದೇ ಭಗವಂತನನ್ನ ಪತಿ ಅಂತ ಉಪಾಸನೆ ಮಾಡಬಾರದು ಎಲ್ಲರೂ. ಭಗವದ್ ಭರ್ತೃತಾಯೋಗ್ಯ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ, ಕೆಲವೇ ಜನ ಅಪ್ಸರ ಸ್ತ್ರೀಯರಿಗೆ ಭಗವಂತನನ್ನ ಪತಿ ಅಂತ ಉಪಾಸನೆ ಮಾಡುವ ಅಧಿಕಾರ ಇದೆ. ಉಳಿದವರೆಲ್ಲರೂ ಆ ಥರ ಮಾಡುವಂತಿಲ್ಲ. ತಂದೆ ಮಗ ಅಂತ ಈ ರೀತಿಯಾಗಿ ಎಲ್ಲರೂ ಉಪಾಸನೆ ಮಾಡಬಹುದು. ಸರ್ವೇಶಾಂ ಆತ್ಮಜೋಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ ಅಂತ ಭಾಗವತನು ಹೇಳಿದೆ. ಎಲ್ಲರಿಗೂ ಅವನು ತಂದೆ, ಮಾತಾ, ಒಡೆಯನೂ ಹೌದು. ಪುತ್ರ ಭ್ರಾತೃ ಸಖಿತ್ವೇನ ಸ್ವಾಮಿತ್ವೇನ ಯಥೋ ಹರಿಹಿ ಬಹುಧಾ ಗೀಯತೆ ವೇದೈಹಿ ಅಂತ ವರಾಹ ಪುರಾಣ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಕಂಡ ವೇದ ಹೇಳಿದ್ದನ್ನ ವರಾಹ ಪುರಾಣ ಕೂಡ ಸ್ಪಷ್ಟಪಡಿಸಿದೆ. ಭಗವದ್ಗೀತೆಯು ಕೂಡ ನಾನು ಈ ಜಗತ್ತಿಗೆ ತಂದೆ, ತಾಯಿ, ಇದರ ಪೋಷಕ, ಇದರ ಅಜ್ಜ ನಾನು, ಗತಿ, ಇದಕ್ಕೆ ಗತಿಯೇ ನಾನು ಅಂತೆಲ್ಲ ವರ್ಣನೆ ಮಾಡಿದೆ. ಭಾಗವತದಲ್ಲಿ ಈ ನಾರದ ಮೊದಲಾದ ಋಷಿಗಳನ್ನ ಮಾತನಾಡಿಸುವಾಗ ಚಿತ್ರಕೇತುವಿನ ಮಗನಾಗಿದ್ದಂತಹ ಒಬ್ಬ ಜೀವ ಸಣ್ಣ ವಯಸ್ಸಿನಲ್ಲಿ ಅವನು ಸತ್ತೋಗ್ತಾನೆ. ಸತ್ತೋದವನು ಮರಳಿ ಬಾ ಅಂತ ಅವನನ್ನ ನಾರದಾದಿ ಋಷಿಗಳು ಕರೆದಾಗ, ನಿನ್ನ ತಂದೆ ತಾಯಿ ಮೊದಲಾದವ್ರು ಓಡಾಡ್ತಾ ಇದ್ದಾರೆ, ಅವ್ರ ಸಂತೋಷಕ್ಕಾಗಿ ಮರಳಿ ಬಾ ಅಂತ ಅವ್ರು ಕರೀತಾರೆ. ಆಗ ಅವನು ಹೇಳ್ತಾನೆ, ಕರ್ಮಭಿರ್ ಭ್ರಾಮ್ಯಮಾಣಸ್ಯ ದೇವತರಿಯಂ ಡ್ರಿಯೋನಿಶೋ ಬಂಧು ಜ್ಞಾತಿ ಅರಿ ಮಧ್ಯಸ್ಥ ಮಿತ್ರ ಉದಾಸೀನ ದ್ವಿಷಃ ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿತಃ. ನಮ್ಮ ಕರ್ಮಕ್ಕನುಸಾರವಾಗಿ ನಾವು ನಾನಾ ಥರದ ಯೋನಿಗಳಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ. ದೇವರಾಗಿ ಕೆಲವರು ಹುಟ್ಟಿದ್ದಾರೆ, ಮನುಷ್ಯರಾಗಿ ಋಷಿಗಳಾಗಿ ಕೆಲವರು ಹುಟ್ಟಿದ್ದಾರೆ, ಎಲ್ಲವೂ ಶತ್ರುಗಳಾಗಿ ಕೆಲವರು ಬರ್ತಾರೆ ನಮಗೆ. ಇದೆಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ, ಯಾವುದೂ ಇದು ಶಾಶ್ವತವಲ್ಲ. ಹಾಗೆ ನನಗೆ ಇವರು ತಂದೆ ತಾಯಿಯಿಂದ ಇವತ್ತು ಹುಟ್ಟಿದ್ದಾರೆ. ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್, ಮತ್ಯಾವ ಜನ್ಮದಲ್ಲಿ ನಮಗೆ ಇವರು ತಂದೆ ಆಗಿದ್ರು ತಾಯಿ ಆಗಿದ್ರು
ಅಂತ ಆ ಜೀವ ನಾರದಾದಿಗಳನ್ನೇ ಕೇಳ್ತದೆ. ಅದರಿಂದ ಶಾಶ್ವತವಾದ ಸಂಬಂಧ ಇರೋದು ಈ ಭಗವಂತನ ಜೊತೆಗೆ ಮಾತ್ರ, ಬೇರೆ ಯಾರ ಜೊತೆಗೂ ಕೂಡ ಸಂಬಂಧ ಇಲ್ಲ ಅಂತ ಅದರ ಅರ್ಥ. ಅನಿತ್ಯ ಸಂಬಂಧಯುತಾಹ ಪಿತ್ರಾದ್ಯಾಹ ನಿತ್ಯ ಯುಗ್ಗರಿಹಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅಲ್ಲೇ ಇವರೆಲ್ಲರೂ ಅನಿತ್ಯ ಸಂಬಂಧವುಳ್ಳವರು, ಪಿತೃ ತಾಯಿ ತಂದೆ ಮೊದಲಾದವರೆಲ್ಲ. ನಿತ್ಯವಾದ ಸಂಬಂಧವುಳ್ಳವನು ಅಂದ್ರೆ ಪರಮಾತ್ಮ ಮಾತ್ರ. ಅದನ್ನ ಮಹಾಭಾರತವು ಕೂಡ ಹೇಳಿದೆ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಕಸ್ಯತೆ ಕಸ್ಯವಾ ವಯಂ ಅಂತ. ತಂದೆ ತಾಯಿ, ಸಾವಿರಾರು ಜನ ತಂದೆ ತಾಯಿಂದ್ರ ಆಗಿ ಹೋಗಿದ್ದಾರೆ. ನಮ್ಗೆ ಪುತ್ರ ದಾರ ಶತಾನಿ ಚ, ಮಕ್ಕಳಾಗಿ ಹೋಗಿದ್ದಾರೆ, ಹೆಂಡತಿಯರಾಗಿ ಹೋಗಿದ್ದಾರೆ, ಎಲ್ಲರೂ ಆಗಿ ಹೋಗಿದ್ದಾರೆ. ಈ ತರ ಎಲ್ಲ ಕಸ್ಯತೆ ಕಸ್ಯವಾ ವಯಂ, ಅವರು ನನಗೇನು ಸಂಬಂಧಪಟ್ಟವರಾಗಿದ್ದಾರೆ, ನಾನು ಅವರಿಗೇನು ಸಂಬಂಧಪಟ್ಟವನಾಗಿದ್ದೇನೆ. ಶಾಶ್ವತವಾದ ಸಂಬಂಧ ನಮಗಿರುವುದು ಭಗವಂತನ ಜೊತೆಗೆ ಮಾತ್ರ. ಅದೇ ಸದಾಯೋಗ ಅನ್ನೋ ಶಬ್ದ ನಮಗೆ ತಿಳಿಸ್ತದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮತ್ತೊಂದು ಕಡೆ ಒಂದು ವೇದ ವಾಕ್ಯ ಇದೆ. ಅನ್ಯಃ ಪರೋನ್ಯೋ ಜೀವೋ ನಾಸಾವಸ್ಯ ಕುತಶ್ಚನ ನಾಯಂ ತಸ್ಯಾಪಿ ಕಶ್ಚನ. ಈ ಜೀವ ಬೇರೆ, ಆ ಜೀವ ಬೇರೆ. ಇವನು ಅವನಿಗೆ ಸಂಬಂಧಪಟ್ಟಿಲ್ಲ, ಅವನು ಇವನಿಗೆ ಸಂಬಂಧಪಟ್ಟಿಲ್ಲ. ಮತ್ತೊಂದರ್ಥ, ತನ್ನ ಗುಣ ಕ್ರಿಯಾ ಮೊದಲಾದ ಜೊತೆಗೆ ಯಾವತ್ತೂ ಇವನಿಗೆ ಅಭಿನ್ನವಾದಂತಹ ಸಂಬಂಧ ಇದೆ, ಯಾವತ್ತೂ ಆತನಿಂದ ಅವು ಭಿನ್ನವಲ್ಲ ಅಂತ. ಈ ರೀತಿಯಾಗಿ ಇನ್ನೊಂದು ರೀತಿಯಾಗೂ ಆ ಭಗವಂತನನ್ನು ಉಪಾಸಿಸಬಹುದು. ಲಕ್ಷ್ಮೀ ಜೊತೆಗೆ ನಿತ್ಯ ಸಂಬಂಧವುಳ್ಳವನು ಸದಾಯೋಗಿ ಅನ್ನೋ ಅರ್ಥವನ್ನ ನಮ್ಮ ಗುರುಗಳು ಸುಗ್ರೀ ರಾಘವೇಂದ್ರಾಚಾರ್ಯ ಸಂಗ್ರಹ ಮಾಡಿದ್ದಾರೆ. ಆದ್ರಿಂದ ನಾನು ಹೇಳಿದ ಅರ್ಥ ದೊಡ್ಡವರಿಗೂ ಸಮ್ಮತವೇ ಆಗಿದೆ. ಆದರೆ ಹೇಗೆ ಸದಾ ಅನ್ನೋ ಶಬ್ದದಿಂದ ಲಕ್ಷ್ಮೀದೇವಿ ಹೇಗೆ ವಾಚ್ಯಳು ಅಂತ ಅವರೇನು ಹೇಳಿಲ್ಲ. ಯಾವತ್ತೂ ಸದಾ ಯಾವತ್ತೂ ಲಕ್ಷ್ಮೀದೇವಿ ಜೊತೆ ಸಂಬಂಧ ಇರುವವಳು ಅಂತ, ಇರುವಂತಹ ಭಗವಂತ ಅಂತ ಅಷ್ಟ ಅರ್ಥ ಅವರು ಹೇಳಿದ್ದಾರೆ. ದೇಶದ ಕಾಲತಃ ವ್ಯಾಪ್ತ್ಯ ಸಮೋ ನ ಪರಮಪುರುಷಃ ಯಸ್ಯಾಸ ಸಮನ. ದೇಶದ ಕಾಲತಃ, ಎಲ್ಲಾ ದೇಶದಲ್ಲೂ ಎಲ್ಲಾ ಕಾಲದಲ್ಲೂ ಅವರಿಬ್ಬರು ಒಟ್ಟಿಗೆ ಇರ್ತಾರೆ ಅಂತ ಬ್ರಹ್ಮಸೂತ್ರ ಭಾಷ್ಯ ಹೇಳಿದೆ. ಸಮನಾಚ ಅಸೃತ್ಯುಪಕ್ರಮಾತ್ ಅಂತ ಆ ಸೂತ್ರದಲ್ಲಿ ಅದರ ವರ್ಣನ ಬಂದಿದೆ. ಸಂತಹ ಅಂದ್ರೆ ಮುಕ್ತರು. ಆ ಮುಕ್ತರ ಸ್ಥಿತಿ ಯಾವತ್ತೂ ಅಜ್ಞಾನ, ಭ್ರಾಂತಿ ಇತ್ಯಾದಿ ಯಾವತ್ತೂ ಇಲ್ಲದೇ ಇರುವಂತಹ ಸ್ಥಿತಿ ಅವರದು. ಆದ್ರಿಂದ ಅವರನ್ನು ಸತ್ ಅಂತ ಹೇಳಬೇಕು. ಸಂಸಾರದಲ್ಲಿದ್ದಾಗ ನಮಗೆ ಸಜ್ಜನರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅನೇಕ ಕೆಡಕುಗಳು ನಮ್ಮಲ್ಲಿವೆ. ಆದರೆ ವಾಸ್ತವಿಕವಾಗಿ ನಾವು ಸಜ್ಜನರಾಗುವುದು ಮುಕ್ತಿಗೆ ಹೋದಾಗ. ಅವರ ಸಂಬಂಧ ಆ ಭಗವಂತನಿಗೆ ಯಾವತ್ತೂ ಇದೆ, ಭಗವಂತನ ಸಂಬಂಧ ಅವರಿಗಿದೆ. ಸದಿತಿ ಪ್ರಾಣ ಅಂತ ಐತರೇಯ ಉಪನಿಷತ್ನಲ್ಲೂ ಬಂದಿದೆ. ಮತ್ತೆ ಭಾಗವತದಲ್ಲೂ ಕೂಡ ಸತ್ ಪ್ರಾಣ ಅಂತ ಹೀಗೆಲ್ಲ ಬಂದಿದೆ. ಆದ್ರಿಂದ ಸತ್ ಅಂದ್ರೆ ಪ್ರಾಣ. ಆ ಪ್ರಾಣನ ಸಂಬಂಧವುಳ್ಳವನು ಭಗವಂತ. ಲಕ್ಷ್ಮೀದೇವಿ ಸಂಬಂಧವುಳ್ಳವನು, ಪ್ರಾಣನ ಸಂಬಂಧವುಳ್ಳವನು, ಮತ್ತೆ ಎಲ್ಲ ಸಜ್ಜನದ ಸಂಬಂಧವನ್ನು ಉಳ್ಳವನು, ದೇವತೆಗಳ ಸಂಬಂಧವುಳ್ಳವನು. ಮತ್ತೆ ನಾವು ದೇವತೆಗಳಲ್ಲದೆ ಹೋದರೂ ನಮ್ಮಂಥವರ ಸಂಬಂಧವನ್ನು ಅವನು ಹೊಂದಿದವನು. ಸದಾಯೋಗ ಅನ್ನೋ ಶಬ್ದ ಕ್ರಮವಾಗಿ ತಾರತಮ್ಯವನ್ನು ಹೇಳ್ತದೆ. ಸದಾ ಲಕ್ಷ್ಮೀದೇವಿಯ ಜೊತೆಗೆ ಸಂಬಂಧ ಇರುವವನು ಮೊದಲನೇದ್ದು, ಮತ್ತೆ ಚತುರ್ಮುಖ ಪ್ರಾಣದ ಜೊತೆಗೆ ಸಂಬಂಧ ಇರುವವನು ಅಂತ ಎರಡನೇದ್ದು. ಉಳಿದೆಲ್ಲ ದೇವತೆಗಳ ಜೊತೆಗೆ ಸಂಬಂಧ ಇರುವವನು, ಅವರು ಇವನ ರಥದಲ್ಲಿ ಕುದುರೆ ರೂಪದಿಂದ ಇದ್ದಾರೆ, ಇದು ಮೂರನೇದ್ದು. ನಾವು ಕೂಡ ಸಜ್ಜನರು, ಕೊನೆಯ ಸ್ಥಾನ ನಮ್ಮದು. ಹೀಗೆ ಆ ಭಗವಂತ, ಲಕ್ಷ್ಮಿ, ಚತುರ್ಮುಖ ಮತ್ತು ಪ್ರಾಣರು, ಉಳಿದ ದೇವತೆಗಳು, ಮತ್ತೆ ಆ ದೇವತೆಗಳ ಬಳಿಕ ಬರುವ ದೇವತೆಗಳು ಭಕ್ತಿಯೋಗಿಗಳು, ಅವರ ಬಳಿಕ ಬರುವಂತಹ ಜ್ಞಾನಯೋಗಿಗಳು, ಅವರ ಬಳಿಕ ಬರುವಂತಹ ಕರ್ಮಯೋಗಿಗಳು, ಆ ಮನುಷ್ಯರು, ಇವರೆಲ್ಲರನ್ನೂ ಈ ಯೋಗ ಶಬ್ದದಿಂದ ತಗೊಳ್ಬಹುದು, ಕ್ರಮವಾಗಿ ತಗೊಳ್ಬಹುದು. ಆದ್ರಿಂದ ತಾರತಮ್ಯವನ್ನೇ ಆ ಸದಾಯೋಗಿ ಎಂಬ ಶಬ್ದ ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದೆ, ಭಗವಂತನಿಂದ ಹಿಡಿದು ನಮ್ಮಂಥವರವರೆಗೆ. ಕಪಿಲ ಮತ್ತೆ ನರನಾರಾಯಣ ಇತ್ಯಾದಿ ರೂಪಗಳಲ್ಲಿ ಅವನಿದ್ದಾಗ ಆ ಯೋಗವನ್ನು ಆಚರಣೆ ಮಾಡಿ ತೋರಿಸಿದವನು. ಅವನ ಯೋಗಕ್ಕೆಂದೂ ಭಂಗ ಬಂದದ್ದಿಲ್ಲ. ಅಪ್ಸರ ಸ್ತ್ರೀಯರು ಆತನ ಯೋಗಕ್ಕೆ ಭಂಗ ತರಬೇಕು ಅಂತ ಹೋದಾಗ
ಅವರೆಲ್ಲ ವಿಫಲರಾದರು ಅಂತ ಶಾಸ್ತ್ರ ಭಾಗವತ ಹೇಳಿದೆ. ಧರ್ಮಸ್ಯ ದಕ್ಷ ದುಹಿತು ಅಜನಿ ಸ್ವಮೂರ್ತ್ಯ. ಯಮಧರ್ಮನ ಮಗನಾಗಿ ಹುಟ್ಟಿದ ಈ ನಾರಾಯಣ. ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ. ಆ ಭಗವಂತನ ಆ ನಿಯಮಕ್ಕೆ, ಅವನ ಯೋಗಕ್ಕೆ ಭಂಗವನ್ನು ತರಲಿಕ್ಕೆ ದೇವ್ಯಸ್ತ್ವರಂಗ ಪ್ರತನ ಘಟಿತು ರಶೇಕುಹು. ಆ ಮನ್ಮಥನ ಒಂದು ದೊಡ್ಡ ದಂಡೇ ಅಲ್ಲಿ ಬಂದಿತ್ತು. ಅವರೆಲ್ಲರೂ ಕೂಡ ಪ್ರಯತ್ನ ಪಟ್ಟರು, ಅವನ ಯೋಗಕ್ಕೆ ಭಂಗ ತರಲಿಕ್ಕಾಗಲಿಲ್ಲ ಅನ್ನೋದು ಆ ನರನಾರಾಯಣ ರೂಪದ ಕಥೆಯಲ್ಲಿ ಬಂದಿದೆ. ಯೋಗ ಅಂದ್ರೆ ಶಕ್ತಿಯೂ ಹೌದು. ಯುಜ್ಯತೆ ಅನೇನ ಯೋಗೋಸು ಉಪಾಯ ಶಕ್ತಿರೇವಚ. ಸದಾ ಭಗವಂತ ಈ ಶಕ್ತಿಯಿಂದ ಕೂಡಿದವನು. ಅವನ ಶಕ್ತಿಗೆಂದು ಹ್ರಾಸ ಇಲ್ಲ. ಶಕ್ತ್ಯಾತ್ಮಕೋ ಭಗವಾನ್ ಅಂತ ಛಾಂದೋಗ್ಯ ಉಪನಿಷತ್ತು ಕೂಡ ವರ್ಣನೆ ಮಾಡಿದೆ. ಆದ್ದರಿಂದ ಅವನು ಸದಾ ಯೋಗಿ. ಯೋಗ ಅಂದ್ರೆ ಜ್ಞಾನ. ಅದು ದತ್ತಾತ್ರೇಯ ಯೋಗ ಅಂತ ಗ್ರಂಥದಲ್ಲಿ ಉಲ್ಲೇಖ ಕಂಡಿದೆ. ಜ್ಞಾನಂತೂ ಯೋಗ ಶಬ್ದೋಕ್ತಂ ಯುಜ್ಯತೇನೇನ ಯತ್ ಸುಖಂ. ಜ್ಞಾನ ಅಂದ್ರೆ ಯೋಗ. ಆ ಯೋಗವನ್ನು ನಮ್ಗೆ ಯಾವತ್ತೂ ಅವನು ಕೊಡುವವನಾದ್ರಿಂದ ಆತ ಸದಾ ಯೋಗಿ. ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಧರಿಸಿದವನು ಅಂತ ಉಪಾಸನೆ ಮಾಡಬಹುದು. ವೇದವ್ಯಾಸ, ಹಯಗ್ರೀವ ಇತ್ಯಾದಿ ರೂಪಗಳಿಂದ ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಹಿಡಿದಂಥ ಭಗವಂತನೇ ಸದಾ ಯೋಗಿ. ಯೋಗಿ ಅಂದ್ರೆ ಯೋಗ ಅಂದ್ರೆ ಜ್ಞಾನ, ಯೋಗಿ ಅಂದ್ರೆ ಜ್ಞಾನ ಮುದ್ರೆಯನ್ನು ಧರಿಸಿದವನು ಅಂತ ಉಪಾಸನೆ ಮಾಡಬಹುದು. ಲಕ್ಷಾಲಂಕಾರ ಸದಾ ಯೋಗಿ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಸದಾಯೋಗಿ ಎಂಬ ಶಬ್ದಕ್ಕೆ ಬೇರೆ ಕೆಲವು ಅರ್ಥಗಳನ್ನು ನೋಡೋಣ. ಶಂಕರ ಭಾಷ್ಯ ಮೊದಲಾದ ಕಡೆ ಹೇಳಿದ್ದು. ಕೆಲವರು ವ್ಯಾಖ್ಯಾನಕಾರರು ಸದಾ ಜಾಗರೂಕನಾದವನು, ಯಯೇಷು ಸುಪ್ತೇಷು ಜಾಗರ್ತೆ. ನಾವೆಲ್ಲರೂ ಮಲಗಿದ್ದಾಗಲೂ ಯಾವತ್ತೂ ಎಚ್ಚರಿಕೆಯಿಂದಿರುವವನು ಅವನಿಗೆ ನಿದ್ರೆ ಅಂತನ್ನುವುದೇ ಇಲ್ಲ. ಆದ್ದರಿಂದ ಅವನನ್ನ ಸದಾ ಯೋಗಿ ಅಂತ ಹೀಗೊಂದು ಕಡೆ ಅರ್ಥ ಹೇಳ್ತಾರೆ. ಶಾಂಕರ ಭಾಷ್ಯದಲ್ಲಿ ಸದಾ ಆವಿರ್ಭೂತನಾದವನು, ನಮಗವನು ಪ್ರತ್ಯಕ್ಷನೇ ಆಗಿದ್ದಾನೆ ಯಾವತ್ತೂ ಕೂಡ ಅಂತ ಅರ್ಥವನ್ನ ಹೇಳ್ತಾರೆ. ನಿತ್ಯ ಪ್ರತ್ಯಕ್ಷ ಸ್ವರೂಪನಾದವನು. ಪರಾಶರ ಭಟ್ರು ಹೇಳ್ತಾರೆ, ಭಕ್ತರ ರೋಗ ಚಿಕಿತ್ಸೆಯಲ್ಲಿ ಸದಾ ಜಾಗರೂಕನಾದವನು ಅಂತ. ಚಿಕಿತ್ಸಾಯಾಮ್ ಜಾಗರೂಕ ಸದಾ ಯೋಗೀತಿ ಕಥ್ಯತೆ. ಅವಸೇ ರಕ್ಷಣೆ ಅಂತ ಬಂತು ಈ ಮಂತ್ರದಲ್ಲಿ. ಭಕ್ತರ ರಕ್ಷಣೆಗಾಗಿ ಮತ್ತು ಅವರ ಮೋಕ್ಷ ಸಿದ್ಧಿಗಾಗಿ ಇವನು ಯಾವತ್ತೂ ಎಚ್ಚರಿಕೆಯಿಂದಿರ್ತಾನೆ. ಈ ಹಿಂದೆ ವೈದ್ಯ ಶಬ್ದದ ಅರ್ಥ ನೋಡಿದ್ದೀವಿ. ಈಗ ಅವನು ಈ ಶಬ್ದದಿಂದಲೂ ಕೂಡ ಭಕ್ತರ ರಕ್ಷಣೆಗಾಗಿ ಹೇಗೆ ಜಾಗರೂಕನಾಗಿರ್ತಾನೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಇದಿಷ್ಟು ಪರಾಶರ ಭಟ್ಟರು ಹೇಳುವಂತಹ ಅರ್ಥ. ಸದಾ ಯೋಗಿ ಕಪಿಲಾದಿ ರೂಪೇಣ ಅಂತ ಸತ್ಯಸಂಧ ಸ್ವಾಮಿಗಳು ಹೇಳುವಂತಹ ಅರ್ಥ. ಕಪಿಲ ನರನಾರಾಯಣ ಮೊದಲಾದ ರೂಪದಿಂದ ಅವನು ಯೋಗಿಯಾಗಿರ್ತಾನೆ ಸದಾ ಅಂತ ಅವರು ತಿಳಿಸುವಂತಹ ಅರ್ಥ. ಹೀಗೆ ಸದಾಯೋಗಿ ಎಂಬ ಶಬ್ದದ ಅರ್ಥಗಳನ್ನ ಮತ್ತೆ ಬೃಹತಿ ಮಂತ್ರವನ್ನು ಕೂಡ ನಾವು ಇವತ್ತು ನೋಡಿದ್ದೇವೆ. ತುಂಬಾ ವಿಶಿಷ್ಟವಾದಂತಹ ಶಬ್ದ ಅದು. ಲಕ್ಷ್ಮೀದೇವಿ, ಚತುರ್ಮುಖ ಮತ್ತು ಪ್ರಾಣರು, ಆ ಬಳಿಕ ಭಕ್ತಿಯೋಗಿಗಳಾದ ದೇವತೆಗಳು, ಜ್ಞಾನಯೋಗಿಗಳಾದಂತಹ ಋಷಿಗಳು, ಕರ್ಮಯೋಗಿಗಳಾದಂತಹ ಜೀವರು, ಉಳಿದೆಲ್ಲ ಸಾಮಾನ್ಯ ಮನುಷ್ಯರು, ಇವರೆಲ್ಲರ ಸಂಬಂಧ ಅವನಿಗೆ ಯಾವತ್ತೂ ಇದೆ. ಇವರೆಲ್ಲರನ್ನೂ ಕೂಡ ಕಾಪಾಡುವಂಥವನು, ಅವರ ನಿತ್ಯವಾದಂತಹ ಸಂಬಂಧವುಳ್ಳವನು. ಎಲ್ಲರ ಸಂಬಂಧವೂ ಇದೆ. ವಿಶಿಷ್ಟವಾಗಿ ಲಕ್ಷ್ಮೀದೇವಿಯ ಸಂಬಂಧ ಆತನಿಗಿದೆ. ಹೀಗೆ ತಾರತಮ್ಯದಿಂದ ಕೂಡಿದಂತಹ ಇಡೀ ದೇವತಾ ಕಕ್ಷಾವನ್ನೇ ಪರಮಾತ್ಮೆಯಿಂದ ತೊಡಗಿ ಹುಲುಮಾನವರವರೆಗೆ ಸಮಸ್ತ ಕಕ್ಷಾವನ್ನು ಕೂಡ ಆ ಸದಾಯೋಗಿ ಎಂಬ ಶಬ್ದ ಹೇಳುತ್ತದೆ. ನಮಗೆ ಯಾವತ್ತೂ ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಹಿಡಿದು ಜ್ಞಾನವನ್ನು, ಸಂಸಾರ ಪರಿಹಾರದ ಉಪಾಯವನ್ನು ತೋರಿಸ್ತಾ ಇರುವಂತಹ ಭಗವಂತನ ಹಯಗ್ರೀವ, ವೇದವ್ಯಾಸ ಮೊದಲಾದ ರೂಪಗಳನ್ನು ಕೂಡ ಅದು ವರ್ಣನೆ ಮಾಡ್ತದೆ. ಭಗವಂತ ಸದಾಯೋಗಿ ಆದರೆ ಲಕ್ಷ್ಮೀದೇವಿ ಸದಾಯೋಗಿ ಪ್ರಿಯಾ. ಪ್ರಿಯಾ ಅಂತಂದು ಶಬ್ದ ಸೇರಿಸಿಬಿಟ್ಟು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಅಥವಾ ಸದಾಯೋಗ ಅಂತ ಅವಳನ್ನ ಸ್ತ್ರೀಲಿಂಗದಲ್ಲೂ ಕೂಡ ಹೇಳಬಹುದು. ಹೀಗೆ ಲಕ್ಷ್ಮೀನಾರಾಯಣರ ಉಪಾಸನೆಯನ್ನು, ಉಳಿದೆಲ್ಲ ದೇವತೆಗಳ ಉಪಾಸನೆಯನ್ನು
ವಿಶಿಷ್ಟ ರೀತಿಯಿಂದ ತಿಳಿಸುವಂತಹ ಒಂದು ಶಬ್ದ ಇದು. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.